Hello everyone, welcome to Chalan. In previous video, we studied about the meaning and some important aspects like regression equation, regression line and correlation coefficient aspects in part 1 video. ಹಿಂದಿನ ವಿಡಿಯೋದೊಳಗೆ ನಾವು ಈ ರಿಗ್ರೆಷನ್ ಅನಾಲಿಸಿಸ್ ಟಾಪಿಕ್ ದ ಮೇಲೆ ಮೀನಿಂಗು, ರಿಗ್ರೆಷನ್ ಲೈನ್, ರಿಗ್ರೆಷನ್ ಇಕ್ವೇಷನ್ ಅಂಡ್ ರಿಗ್ರೆಷನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಅದಕ್ಕೆ ಸಂಬಂಧಪಟ್ಟಂತಹ ಇಕ್ವೇಷನ್ಸ್ ಫಾರ್ಮುಲಾಗಳನ್ನು ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಎಕ್ಸಾಮ್ ಓರಿಯೆಂಟೆಡ್ 15 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣಂತ. ಎಕ್ಸ್ ಆನ್ ವೈ ಅಂಡ್ ವೈ ಆನ್ ಎಕ್ಸ್ ಅಂದ್ರೆ ಎಕ್ಸ್ ಅನ್ನ ಕೊಟ್ಟು ವೈ ಕ್ಯಾಲ್ಕುಲೇಟ್ ಮಾಡೋದು, ವೈ ಅನ್ನ ಕೊಟ್ಟಾಗ ಎಕ್ಸ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದೊಳಗೆ ನೋಡೋಣ. 15 ಮಾರ್ಕ್ಸ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಇದು. ಈಗಾಗಲೇ ಪಾರ್ಟ್ 1 ವಿಡಿಯೋದಲ್ಲಿ ನಿಮ್ಗೆ ಎಕ್ಸಾಮ್ ಈಸಿ ಟ್ರಿಕ್ ಅನ್ನ ತೋರಿಸಿದ್ದೆ. ನಾನು ಸ್ಕ್ರೀನ್ ಮೇಲೆ ಇಮೇಜ್ ಅನ್ನ ನೋಡ್ತಾ ಇದ್ದೀರಾ. ಇದನ್ನ ನೀವು ನೆನಪಿಟ್ಕೊಳ್ಳಲೇಬೇಕು. ಫಸ್ಟ್ ಒನ್ ಇರೋದು ಇದರಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಬಿ ಎಕ್ಸ್ ವೈ ಇಂಟು ದ ಬ್ರಾಕೆಟ್ ವೈ ಮೈನಸ್ ವೈ ಬಾರ್. ಇಲ್ಲಿ ಬಿ ಎಕ್ಸ್ ವೈ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಬಿ ಎಕ್ಸ್ ವೈ ಇಸ್ ಈಕ್ವಲ್ ಟು ಆರ್ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ವೈ. ಸಿಮಿಲರ್ಲಿ ವೈ ಆನ್ ಎಕ್ಸ್ ಇವೆರಡು ಫಾರ್ಮುಲಾಗಳನ್ನು ನೀವು ಕರೆಕ್ಟ್ ನೆನಪಿಟ್ಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ಫಸ್ಟ್ ಫಾರ್ಮುಲಾ ಇದೆ ಇರೋದು ಯಾವುದು, ಎಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇರೋದು. ಇದು ಅದಕ್ಕೆ ಯೂಸ್ ಆಗೋದು ವೈ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ. ಪ್ರಾಬ್ಲಮ್ ನೋಡ್ರಿ. ಗಿವನ್ ದ ಫಾಲೋಯಿಂಗ್ ಡಾಟಾ ಕ್ಯಾಲ್ಕುಲೇಟ್ ದ ಪ್ರೊಬೆಬಲ್ ವ್ಯಾಲ್ಯೂ ಆಫ್ ವೈ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 12. ಸೆಕೆಂಡ್ ಒನ್, ದ ಪ್ರೊಬೆಬಲ್ ವ್ಯಾಲ್ಯೂ ಆಫ್ ಎಕ್ಸ್ ವೆನ್ ವೈ ಇಸ್ ಈಕ್ವಲ್ ಟು 30. ಫಸ್ಟ್ ಒನ್ದಲ್ಲಿ ಹೇಳಿರೋದು ವೈ ಅನ್ನ ನೀವೇನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 12 ಅಂತ ಕೊಟ್ಟಾರ. ಇವೆರಡು ಫಾರ್ಮುಲಾಗಳನ್ನ ಯೂಸ್ ಮಾಡಿ ನೀವು ವೈ ವ್ಯಾಲ್ಯೂವನ್ನ ಅಸರ್ಟೈನ್ ಮಾಡಬೇಕು. ಎರಡನೇದು ಕೇಳಿರೋದು ದ ಪ್ರೊಬೆಬಲ್ ವ್ಯಾಲ್ಯೂ ಆಫ್ ಎಕ್ಸ್ ವೆನ್ ವೈ ಇಸ್ ಈಕ್ವಲ್ ಟು 30. ಎಕ್ಸ್ ಕ್ವಶನ್ ಮಾರ್ಕ್ ವೈ ಎಷ್ಟು 30 ಇದ್ದಾಗ. ಇದರ ಅರ್ಥ ಏನು, ಎಕ್ಸ್ ಆನ್ ವೈ ಫಾರ್ಮುಲಾ ಏನಿದ್ದು ಅದನ್ನು ಯೂಸ್ ಮಾಡಿ ನೀವು ಎಕ್ಸ್ ವ್ಯಾಲ್ಯೂವನ್ನು ಅಸರ್ಟೈನ್ ಮಾಡಬೇಕು. ಇದರಲ್ಲಿ ಮೀನ್ ಒಂದೇದ್ದು ಅಂದ್ರೆ ಏನಿದು ಎಕ್ಸ್ ಬಾರ್, ಇದೇನು ಮೀನ್ ವೈ ಬಾರ್ ಅಂತ ಆಗುತ್ತೆ. ಎಸ್ ಡಿ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಇದು ಎಕ್ಸ್ 40, ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ವೈ ಇದೆಷ್ಟು 20. ಆರ್ ಆಲ್ರೆಡಿ ಮೆನ್ಷನ್ ಮಾಡ್ಯಾರ, ಆರ್ ಇಸ್ ಈಕ್ವಲ್ ಟು 0.8. ಸೊಲ್ಯೂಷನ್ದಲ್ಲಿ ಫಸ್ಟ್ ಗಿವನ್ ಡಾಟಾಗಳನ್ನು ಬರ್ಕೋಬೇಕು. ನಾವು ಆಲ್ರೆಡಿ ಹಿಂದೆ ಎಕ್ಸ್ಪ್ಲೇನ್ ಮಾಡಿದೆ. ಎಕ್ಸ್ ಬಾರ್ ವೈ ಬಾರ್ ಏನಿದಾವು ಅವುಗಳನ್ನು ಬರ್ಕೋಬೇಕು. ಪ್ರಾಬ್ಲಮ್ ಕೂಡ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಮಾಡಿದ್ದೀನಿ. ಎಕ್ಸ್ ಬಾರ್ 27.6, ವೈ ಬಾರ್ 14.8, ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಎಕ್ಸ್ 40, ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ವೈ 20, ಆರ್ ಇಸ್ ಈಕ್ವಲ್ ಟು 0.8. ಫಸ್ಟ್ ಒನ್ ಕೇಳಿರೋದು ದ ಪ್ರೊಬೆಬಲ್ ವ್ಯಾಲ್ಯೂ ಆಫ್ ವೈ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 20. ವೈ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ವೈ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ನಾವು ಬಿ ವೈ ಎಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮೊದಲು ಮಾಡಬೇಕು. ಫಾರ್ಮುಲಾ ಆಫ್ ಬಿ ವೈ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಇಂಟು ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ವೈ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಎಕ್ಸ್. ಕೊಟ್ಟಿರೋ ಡಾಟಾ ಇಲ್ಲಿ ಆರ್ ಇರೋದು 0.8, ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ವೈ 20, ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಎಕ್ಸ್ 40. This is equal to 0.8 into 20 divided by 40. 20 divided by 40 ಮಾಡಿ ತಗೋರಿ. ಮುಂಚೆ 20 divided by 40 ಮಾಡಿದ್ರೆ 0.5 ಬರುತ್ತೆ. 0.8 into 0.5. Therefore byx is equal to 0.4. Then next step is equation ಬರಿಬೇಕು. equation ಯಾವುದು ಅಂತಂದ್ರೆ y minus y bar is equal to byx into the bracket x minus x bar. ಇಲ್ಲಿ y ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. y bar ಅಂತಂದ್ರೆ ಎಷ್ಟು 14.8. byx ಹಿಂದೆ ಕ್ಯಾಲ್ಕುಲೇಟ್ ಮಾಡಿರಿ 0.4. x ವ್ಯಾಲ್ಯೂ ಎಷ್ಟು ಅಂತಂದ್ರೆ ಕ್ವಶನ್ ಒಳಗೆ ಹೇಳಾರ ನೋಡ್ರಿ, x ವ್ಯಾಲ್ಯೂ 12 ಅಂತ ಹೇಳಿ 12 ತಗೋಬೇಕು. x ಬಾರ್ ಎಷ್ಟು ಅಂತಂದ್ರೆ 27.6.
ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣಂತ. y minus 14.8 is equal to 0.4 into the bracket 12 minus 27.6. ಫಸ್ಟ್ ಏನು ಮಾಡ್ರಿ, ಬ್ರಕೆಟ್ಸ್ ಆಫ್ ಮಾಡಬೇಕು ಅಂದ್ರೆ ಮೈನಸ್ ಮಾಡಿ ಬರ್ಕೋರಿ. ಅದಾದ್ಮೇಲೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. y is equal to 14.8 is equal to 0.4 minus 15.6. ನೆಕ್ಸ್ಟ್ ಸ್ಟೆಪ್ ಒಳಗೆ ಇಂಟು ಮಾಡಿ ತಗೋರಿ. 0.4 ಇಂಟು ಮೈನಸ್ 15.6 ಮಾಡಿದ್ರೆ ಮೈನಸ್ ಒಳಗೆ ಬರುತ್ತೆ. y minus 14.8 is equal to minus 6.24. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಇಲ್ಲಿರುವಂತಹ ಮೈನಸ್ 14.a ಈ ಸೈಡ್ ತಗೊಂಡು ಬಂದ್ರೆ ಏನಾಗ್ತೈತಿ, ಪ್ಲಸ್ 14.8 ಆಗ್ತೈತಿ. ಮೈನಸ್ ಇರೋದು ಈ ಕಡೆ ಬಂದ್ರೆ ಪ್ಲಸ್ ಆಗ್ತೈತಿ. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ ಒಳಗೆ y is equal to 14.8 minus 6.24. therefore y is equal to 8.56. ಒಂದೇ ಆನ್ಸರ್ ಕಂಪ್ಲೀಟೆಡ್. ಸೆಕೆಂಡ್ ಒನ್ ಕೇಳಿರೋದು ದ ಪ್ರೊಬೆಬಲ್ ವ್ಯಾಲ್ಯೂ ಆಫ್ ಎಕ್ಸ್ ಅನ್ನ ಕಂಡುಹಿಡಿಬೇಕು. y ಎಷ್ಟಿದ್ದಾಗ 30 ಇದ್ದಾಗ ಇಲ್ಲಿ ನೀವು ಯಾವುದೇ ಇಕ್ವೇಶನ್ ಯೂಸ್ ಮಾಡಬೇಕು ಅಂದ್ರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಕ್ವೇಶನ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ಅದಕ್ಕಾಗಿ ನಮಗೆ ಬೇಕಾಗಿರೋದೇನು, ಬಿ ಎಕ್ಸ್ ವೈ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. bxy is equal to r into the bracket standard deviation of x divided by standard deviation of y. 0.8 into 40 divided by 20. ಮೊದಲು ಇದನ್ನು ಸಿಂಪ್ಲಿಫೈ ಮಾಡ್ಕೋರಿ ಅಂದರೆ ಎಷ್ಟು ಬರುತ್ತೆ, 2 ಬರುತ್ತೆ. 0.8 into 2, therefore bxy is equal to 1.6. ಇಕ್ವೇಶನ್ ಇರೋದು ಯಾವುದು ಅಂತಂದ್ರೆ x minus x bar is equal to bxy into the bracket y minus y bar. ಇಲ್ಲಿ ನೀವು x ಅನ್ನೇ ಕ್ಯಾಲ್ಕುಲೇಟ್ ಮಾಡಬೇಕಾಗೈತಿ. x bar ಆಲ್ರೆಡಿ ಗೊತ್ತೈತಿ ನಿಮ್ಗೆ 27.6. bxy ಹಿಂದೆ ಕ್ಯಾಲ್ಕುಲೇಟ್ ಮಾಡಿರಿ. y ವ್ಯಾಲ್ಯೂ ಎಷ್ಟು ತಗೋಬೇಕಾ, 30 ತಗೋಬೇಕಾ. y bar ಎಷ್ಟು ಐತ್ರಿ, 14.8 ಐತಿ. ಫಾರ್ಮುಲಾದೊಳಗೆ ಸಬ್ಸ್ಟಿಟ್ಯೂಟ್ ಮಾಡೋಣಂತ. x minus 27.6 is equal to 1.6 into the bracket 30 minus 14.8. ಮೊದಲು ಬ್ರಾಕೆಟ್ ಆಫ್ ಮಾಡ್ಕೋರಿ ಅಂದ್ರೆ ಮೈನಸ್ ಮಾಡಿ ತಗೋರಿ. x minus 27.6 is equal to 1.6 into 15.2. ಇವೆರಡು ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಸ್ಟೆಪ್ ಒಳಗೆ ತಗೋರಿ. ಮಲ್ಟಿಪ್ಲೈ ಮಾಡಿದ್ರೆ 24.32 ಬರುತ್ತೆ. ದೆನ್ ಇಲ್ಲಿ ಮೈನಸ್ ಇರೋದನ್ನ ಈ ಸೈಡ್ ತಗೊಂಡ್ಬಂದ್ರೆ ಏನಾಗ್ತೈತಿ, ಪ್ಲಸ್ ಆಗ್ತೈತಿ. ಹಾಗಾಗಿ x is equal to 27.6 plus 24.32. therefore final answer x is equal to 51.92. ಇಷ್ಟು ಮಾಡಿದ್ರೆ 50 ಮಾರ್ಕಸ್ ಪ್ರಾಬ್ಲಮ್ ನಿಮ್ದು ಕಂಪ್ಲೀಟ್. ಬೇರೆ ಕ್ವಶನ್ಗಳಿಗೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ಈಸಿಯೆಸ್ಟ್ ಮೆಥಡ್ ಇದು ಆಗಿದೆ. ಓಲ್ಡ್ ಕ್ವಶನ್ ಪೇಪರ್ ಇದ್ದು ನಿಮ್ಗೆ ತೋರಿಸೋದಾದ್ರೆ 2023 ಒಳಗೆ ಇದೇ ಥರದ ಕ್ವಶನ್ ಒಂದು ಅಪಿಯರ್ ಆಗೈತಿ. ದೆನ್ 2020 ಒಳಗೆ ಸ್ವಲ್ಪ ಡಿಫ್ರೆಂಟ್ ಐತಿ ಇದು ಕ್ಯಾಲ್ಕುಲೇಷನ್ಗಳು. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದೊಳಗೆ ತೋರಿಸ್ತೀನಿ. ಇಲ್ಲೂ ಕೂಡ ಎಸ್ಟಿಮೇಟ್ಲೇ ಮಾಡಬೇಕು. ಎಕ್ಸ್ ಆನ್ ವೈ, ವೈ ಆನ್ ಎಕ್ಸ್ ಕೇಳ್ಯಾರ. ಫಸ್ಟ್ ಅದರ ಜೊತೆಗೆ ಕೋರ್ಲೇಷನ್ ಆರ್ ಹಿಂದೆ ಕ್ಯಾಲ್ಕುಲೇಟ್ ಮಾಡಿರಿ, ಇದನ್ನು ಕೂಡ ನೀವು ಮಾಡ್ತೀರಿ. ಬಟ್ ಇಲ್ಲಿ ಬಿ ಎಕ್ಸ್ ವೈ ಮತ್ತು ಬಿ ವೈ ಎಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ಚೇಂಜಸ್ ಆಗ್ತೈತಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ನಾನು ಹೇಳ್ತೇನೆ. ಸಿಮಿಲರ್ಲಿ 2019 ಕೂಡ ಕ್ವಶನ್ ಅಪಿಯರ್ ಆಗಿದೆ. ಈ ಮೆಥಡ್ ಪ್ರಾಬ್ಲಮ್ ಬಹಳಷ್ಟು ಈಸಿ ಇರೋದ್ರಿಂದ 15 ಮಾರ್ಕ್ಸ್ಗೆ ಬರೋ ಸಾಧ್ಯತೆಗಳಿರುತ್ತೆ. ನನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.